ಶೈಲಪುತ್ರಿಯ ಪುರಾಣ ಕತೆ. ಬಹುದೂರದಲ್ಲಿ ವಿಶ್ವವು ಸಂಕಟದಲ್ಲಿ ನಿಂತಿತ್ತು. ಈ ಕತೆ ಸತಿ ಎಂಬ ದೇವಿಯನಿಂದ ಪ್ರಾರಂಭವಾಗುತ್ತದೆ. ಸತಿ ಶಿವನ ಮೊದಲ ಹೆಂಡತಿ. ಸತಿಯು ಶಿವನ ಪ್ರೀತಿಯಲ್ಲಿ ಹಾಗೂ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದಳು. ಆದರೆ ಶಿವನ ತಪೋನೀಲಕ ಜೀವನವನ್ನು ನೋಡುವ ಮೂಲಕ ದಾಕ್ಷನಿಗೆ ಶಿವನನ್ನು ಅಸಾಧಾರಣವೆಂದು ಪರಿಗಣಿಸುತ್ತಿದ್ದ. ಒಂದು ದಿನ ದಾಕ್ಷನು ಒಬ್ಬ ಶ್ರೇಷ್ಠ ಯಜ್ಞವನ್ನು ಆಯೋಜಿಸಿದನು. ಆದರೆ ಶಿವನನ್ನು ಮತ್ತು ಸತಿಯನ್ನು ಕರೆಯುವುದಿಲ್ಲ. ಅತಿಥಿಗಳೊಡನೆ ಸತಿ ತಮ್ಮ ತಂದೆಯ ಕಡೆಗೆ ಹೋಗಿ ಎಲ್ಲ ಗೆಳೆಯರೊಂದಿಗೆ ಪಾಲ್ಗೊಳ್ಳಲು ನಿರ್ಧರಿಸುತ್ತಾಳೆ. ಆದರೆ ಅವರು ಬಂದಾಗ ದಾಕ್ಷ ತನ್ನ ಮಗಳ ಮೇಲಾದ ನಿಂದನೆ ಮಾಡಿದನು. ತನ್ನ ಪತಿಯ ಬಗ್ಗೆ ಮಾಡಿದ ಅವಮಾನವನ್ನು ಬಾಧಿಸುತ್ತಾ ಸತಿ ನೋವಿಗೆ ಗ್ರಾಸವಾಗುತ್ತಾಳೆ. ಈ ಹಂಗಾಮೆಗ ಆತ್ಮಹತ್ಯೆ ಮಾಡುವ ಮೂಲಕ ಶಿವನನ್ನು ಪೂಜಿಸುವ ಮಹತ್ವವನ್ನು ತೋರಿಸಲು ಅವಳು ದೇವಿಯ ಶಕ್ತಿಗಳನ್ನು ಉಲ್ಲೇಖಿಸುತ್ತಾಳೆ. ಈ ಘಟನೆ ಶಿವನನ್ನು ಕೆದರುತ್ತದೆ. ದುಃಖ ಮತ್ತು ಕೋಪದಿಂದ ಒಬ್ಬ ಶಿವನ ತಾಂಡವದ ಮಾಡುತ್ತಾನೆ. ತನ್ನ ಪ್ರೀತಿಯ ಹೆಂಡತಿಯ ಶರೀರವನ್ನು ಜಗತ್ತಿನಾದ್ಯಂತ ಕರೆದೊಯ್ಯುತ್ತಾನೆ. ಎಲ್ಲವೂ ನಾಶವಾಗುತ್ತದೆ ಎಂದು ನಿರೋಧಿಸಲು ವಿಷ್ಣು ಸ್ವಾಮಿ ಮಧ್ಯೆ ನಿಂತು ಸತಿಯ ಶರೀರವನ್ನು ತುಣುಕಿಸುತ್ತಾನೆ. ಅವಳ ದೇಹದ ಅಂಗಾಂಗಗಳು ಇಡೀ ಜಗತ್ತಿಗೆ ವಿತರಣೆಯಾಗುತ್ತವೆ ಮತ್ತು ಅವುಗಳು ಶಕ್ತಿ ಪೀಠಗಳಾದ ಸ್ಥಳಗಳಲ್ಲಿ ಬೀಳುತ್ತವೆ. ಬೇಲಿ ಮತ್ತು ದುಃಖದಿಂದ ಶಿವನು ಹೆಜ್ಜೆ ಹಾಕುತ್ತಾನೆ. ಆದರೆ ಅವರ ಅಶಕ್ತಿಯಲ್ಲಿಯೇ ಶಕ್ತಿ ಕಂಡು ಸತಿ ಇಂದಿನ ದಿನಗಳಲ್ಲಿ ಶೈಲಪುತ್ರಿಯಾಗಿ ಹೆಸರುವಾಸಿಯಾದವು. ಶೈಲಪುತ್ರಿ ಹಿಮಾಲಯನ ಪುತ್ರಿಯಾಗಿ ಹುಟ್ಟಿದಳು. ಶೈಲಪುತ್ರಿಯ ಶಕ್ತಿ ಶುದ್ಧತೆ ಮತ್ತು ಭಕ್ತಿ ಅತ್ಯಾಕ್ಷಿಕೆಯಾಗಿದೆ. ಮರಳಿ ಬಂದು ಶೈಲಪುತ್ರಿ ಶಕ್ತಿಯ ಪರ್ಯಾಯವಾಗಿ ತನ್ನ ಪುರುಷರನ್ನು ಪ್ರಿಯ ದೇವತೆಗೂ ಶಿವನ ಆನಂದಕ್ಕೆ ಸಾಗಿದ್ದಳು. ಶೈಲಪುತ್ರಿಯ ಮಹತ್ವವು ತನ್ನ ಇತರ ರೂಪಗಳಲ್ಲಿ ಶಕ್ತಿ, ಶುದ್ಧತೆ ಮತ್ತು ಭಕ್ತಿ ಎಂದು ಶ್ರೇಷ್ಠವಾಗಿದೆ. ಈ ದೇವಿ ಧರೆಯಲ್ಲಿಯೂ ಜೀವಿಗಳಿಗೆ ಶ್ರೇಷ್ಠದಾತೆಯಾಗಿ ಶಕ್ತಿ, ಶುದ್ಧತೆ ಮತ್ತು ಶ್ರೇಷ್ಠತ್ವವನ್ನು ನೀಡುತ್ತದೆ. ಈಗ ಶೈಲಪುತ್ರಿಯ ಕತೆ ನಿಮಗೆ ತನ್ನ ಶಕ್ತಿ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ.